ಒಂದಲ್ಲ ಎರಡಲ್ಲ ಮಹಿಳೆಯನ್ನ 50 ತುಂಡುಗಳಾಗಿ ಭಾಗ ಮಾಡಿ ಆತ ಹತ್ಯೆ ಮಾಡಿರುವಂಥದ್ದು. 50 ಭಾಗಗಳಾಗಿ ತುಂಡರಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ. ಇಡೀ ದೇಹವನ್ನ 50 ಪೀಸ್ ಮಾಡಿದ್ದಾನೆ. ಮರಣೋತ್ತರ ಪರೀಕ್ಷೆ ಮಾಡೋದೇ ಈಗ ವೈದ್ಯರಿಗೆ ಸವಾಲಾಗಿದೆ. ಈಗ ಹೇಗೆ ಅವರು ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಾರೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಕಾರಣ ಈ ರೀತಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಮೊದಲು ನೋಡೋದೇನೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು. ಮೊದಲು ಪ್ರತಿ ಪೀಸ್ಗೂ ಕೂಡ ನಂಬರಿಂಗ್ ಅನ್ನು ಮಾಡಲಾಗುತ್ತೆ. ಪ್ರತಿ ಪೀಸ್ನ ರೇಡಿಯಾಲಜಿಕಲ್ ಎಕ್ಸಾಮಿನೇಷನ್ ಅನ್ನು ಕೂಡ ಮಾಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆಕೆಯ ದೇಹದ ಆಯ್ದ ತುಂಡುಗಳ ಟಾಕ್ಸಿಕಲ್ ಎಕ್ಸಾಮಿನೇಷನ್ ಅನ್ನು ಮಾಡಬೇಕಾಗುತ್ತೆ. ಆಯ್ದ ತುಂಡುಗಳ ಪ್ಯಾಥಾಲಜಿಕಲ್ ಎಕ್ಸಾಮಿನೇಷನ್ ಅನ್ನು ಕೂಡ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ಮೇಲೆ DNA ಪರೀಕ್ಷೆಗೊಳಪಡಿಸಬೇಕು. ಅವಶ್ಯಕವಿದ್ರೆ ಬಾಡಿಯನ್ನ ರೀಅಸೆಂಬಲ್ ಮಾಡಬೇಕಾಗುತ್ತೆ. ಅಂತಿಮವಾಗಿ ಕಂಡು ಬಂದಂತಹ ಅಂಶಗಳನ್ನ ಈ ಪೋಸ್ಟ್ ಮಾರ್ಟಮ್ನಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಈ ಹತ್ಯೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತುಂಬಾ ತುಂಬಾ ಮುಖ್ಯವಾಗ್ತಾ ಇದೆ. ಎಷ್ಟು ದಿನಗಳ ಹಿಂದೆ ಹತ್ಯೆಯಾಗಿದ್ದು, ಮೊದಲು ಹೇಗೆ ಹತ್ಯೆ ಮಾಡಲಾಗಿತ್ತು, ಎಲ್ಲದರ ವಿವರವೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿರುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಾಮಾನ್ಯವಾಗಿ ಈ ರೀತಿಯ ಮರ್ಡರ್ ಕೇಸ್ನಲ್ಲಿ ಕೊಲೆಯಾದಂತಹ ವ್ಯಕ್ತಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿಕೊಡ್ತಾರೆ. ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ಗಾಗಿ ಪೊಲೀಸರು ಎದುರು ನೋಡ್ತಾ ಇರ್ತಾರೆ. ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಸತ್ತಿರುವಂತಹ ವ್ಯಕ್ತಿಯ ದೇಹವನ್ನು ಕೊಯ್ದು ಯಾವಾಗ ಸತ್ತಿರೋದು, ಯಾವ ಕಾರಣಕ್ಕೆ ಸತ್ತಿರೋದು ಅನ್ನೋದನ್ನ ಐಡೆಂಟಿಫೈ ಮಾಡಲಾಗುತ್ತೆ. ಬಟ್ ಇಲ್ಲಿ 50 ತುಂಡುಗಳಾಗಿ ಆಕೆಯ ದೇಹವನ್ನು ತುಂಡರಿಸಿರೋದ್ರಿಂದ ಈ ಪೋಸ್ಟ್ ಮಾರ್ಟಮ್ ನಿಜಕ್ಕೂ ಕೂಡ ವೈದ್ಯರಿಗೆ ಸವಾಲಾಗುತ್ತಾ ಅಂತ? ಖಂಡಿತ ಪ್ರೇಮ್, ಯಾಕೆಂದ್ರೆ ಕೊಲೆಗೆ ಕಾರಣಗಳೇನು, ಜೊತೆಗೆ ಕೊಲೆ ಯಾವ ರೀತಿಯಲ್ಲಿ ಸಂಭವಿಸಿದೆ, ಜೊತೆಗೆ ಕೊಲೆ ಮಾಡಲಿಕ್ಕೆ ಏನೇನ ಪ್ರಯತ್ನಗಳನ್ನ ಮಾಡಿದ್ದಾರೆ ಅಂದ್ರೆ ಉಸಿರುಗಟ್ಟಿಸಿ ಸಾಯಿಸಿದಾರ ಅಥವಾ ಸ್ಟ್ಯಾಬ್ ಮಾಡಿ ಕೊಲೆಯನ್ನ ಮಾಡಿದ್ದಾರೆ, ಈ ರೀತಿಯ ಪ್ರಯತ್ನಗಳನ್ನ ತಿಳ್ಕೊಳ್ಳೋದಕ್ಕೆ ಮರಣೋತ್ತರ ಪರೀಕ್ಷೆಗಳನ್ನ ಮಾಡ್ತಾರೆ. ಅಥವಾ ವಿಷಪ್ರಾಶನ ಆಗಿದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಈ ಮೃತದೇಹ ಏನಿತ್ತು, ಈ ಮೃತದೇಹದಲ್ಲಿ ಸಂಪೂರ್ಣವಾಗಿ 50ಕ್ಕೂ ಹೆಚ್ಚು ಪೀಸ್ಗಳನ್ನ ಆತ ಮಾಡಿರೋ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ವೈದ್ಯಾಧಿಕಾರಿಗಳಿಗೆ ಗೊತ್ತಾಗುವಂಥದ್ದು. ಮರಣೋತ್ತರ ಪರೀಕ್ಷೆಯಲ್ಲಿ ಸಾವಿನ ದಿನಾಂಕ ಇರ್ಬೋದು ಅಥವಾ ಸಾಧ್ಯತ ಸಮಯ ಇರ್ಬೋದು, ಇದನ್ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ. ಅದು ಕೂಡ ಯಾವ ರೀತಿಯಲ್ಲಿ ಫೊರೆನ್ಸಿಕ್ ನ ಒಂದಷ್ಟು ಟೆಕ್ನಾಲಜಿಗಳೇನಿದೆ ಆ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಅದನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ, ಜೊತೆಗೆ ವೈದ್ಯಾಧಿಕಾರಿಗಳು ಅದರ ಬಗ್ಗೆ ಯಾವ ರೀತಿಯ ಕೂಲಂಕುಷವಾಗಿ ಪರೀಕ್ಷೆಗಳನ್ನ ನಡೆಸ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಒಂದಷ್ಟು ಕುತೂಹಲ ಇರುವಂತದ್ದು. ಸದ್ಯಕ್ಕೆ ಇವತ್ತು ಸಂಜೆ 4 ಗಂಟೆ ನಂತರ ಅವರ ಮರಣೋತ್ತರ ಪರೀಕ್ಷೆ ನಡೆಯುವಂತ ಸಾಧ್ಯತೆಗಳಿದ್ದಾವೆ. ಸಾಧ್ಯತೆಗಳಿದ್ದಾಗ ಅದರಲ್ಲಿ ಒಂದಷ್ಟು ಐಡೆಂಟಿಫಿಕೇಶನ್ ಗಳನ್ನ ಮಾಡೋ ಪ್ರಯತ್ನಗಳನ್ನ, ಯಾವ್ದಾದ್ರು ಸಾವು ಸಂಭವಿಸಲಿಕ್ಕೆ ಬೇರೆ ಏನಾದ್ರೂ ಕಾರಣಗಳಿದೆಯಾ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ವೈದ್ಯಾಧಿಕಾರಿಗಳು ಮಾಡಬೇಕಾಗಿರೋಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.